ಹಿಮಾಲಯ ತುಂಬಾ ದೂರ ಅಲ್ವಾ? ಅದಕ್ಕೆ ಪ್ಯಾಂಟು ಶರ್ಟು ಸೋಪು ಪೇಸ್ಟು ಎಲ್ಲ ಬೇಕಲ್ವಾ? ಅದಕ್ಕೆ ಬ್ಯಾಗ್ ಬೇಡವಾ? ದೊಡ್ಡಪ್ಪ ಟೂರ್ಗೆ ಹೋಗ್ತಿದ್ರೆ ಅನ್ಕೊಂಡ್ಯಾ? ಅವರು ಹಿಮಾಲಯಕ್ಕೆ ಹೋಗ್ತಿದ್ರೆ ಅಂದ್ರೆ ಮತ್ತೆ ಇಲ್ಲಿಗೆ ಬರಲ್ಲ. ಅವ್ರಲ್ಲೇ ಸ್ವಾಮೀಜಿ ಆಗ್ಬಿಡ್ತಾರೆ. ಅಯ್ಯಯ್ಯೋ ಹೌದಾ? ನನಗೆ ಪುಟ್ಟಳಲ್ವಾ, ನನಗೆ ಅದೆಲ್ಲ ಗೊತ್ತಿಲ್ಲ. ಅವರು ಮ್ಯಾಜಿಕ್ ಮಾಡಿ ಸ್ವಾಮೀಜಿ ಆಗ್ಬಿಡ್ತಾರ. ನೀನು ಹೇಳೋದು ಕರೆಕ್ಟ್ ಕಣ ಸುಹಾಸ, ಆದರೆ ಅಮ್ಮ ಹೇಳ್ತಾ ಇರೋದು ಸರಿ. ನನ್ನ ಮೇಲೆ ಈಗ ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೋಸ್ಕರನಾದರೂ ಬಾಸಿಗೆ ಮಸ್ಕ ಹೊಡಿಲೇಬೇಕು. ಏನು ತೊಗೊಂಡೋಗಿ ಕೊಡೋದು ಅವ್ರಿಗೆ? ಸ್ವೀಟ್ ಬಾಕ್ಸ್ ತಗೊಂಡೋಗಿ ಕೊಟ್ಟೆ. ಅಯ್ಯೋ ಸುಮ್ಮನಿರಮ್ಮ, ಮತ್ತೆ ಅದ್ರಲ್ಲಿ ಇರುವ ಗೊದ್ದಾಲ ಬಂದ್ಬಿಡ್ಲಿ, ಇನ್ನೊಂದು ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ಇದು ಹೆಂಗ್ ಬರ್ತದೆ ದೊಡ್ಡಪ್ಪ? ಅದು ನಾನು ಮ್ಯಾಜಿಕ್ ಮಾಡೋದು, ಆದ್ರೆ ಇವತ್ತು ನಾನು ಮ್ಯಾಜಿಕ್ ಮಾಡ್ಲಿಲ್ವಲ್ಲ. ಮತ್ತೆ ಇನ್ನೇನು ತೊಗೊಂಡೋಗಿ ಕೊಡ್ತೀಯಪ್ಪ? ಏನು ತೊಗೊಂಡೋಗಿ ಕೊಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ತೊಗೊಂಡೋಗ್ಲಿ? ಏನಾದರೂ ತಿನ್ನೋ ವಸ್ತು, ಶಾಪೀಸ್ ಐಟಮ್ಸು ಅಥವಾ ಗಿಫ್ಟ್ ಐಟಮ್ ನನಗೆ ಕೊಡಲೇನಾ? ಅಣ್ಣ, ಗಿಫ್ಟ್ ತೊಗೊಂಡೋದ್ರೆ ಆಮಿಷ ಹೊಡಿದ್ರು ಲಂಚ್ ಹಾಕ್ಕೊಟ್ರು ಅಂತ ಆಗುತ್ತೆ. ಅದ್ರ ಬದಲು ತಿನ್ನುವಂಥದ್ದು ಏನಾದ್ರು ತೊಗೊಂಡೋಗೋದೇ ಒಳ್ಳೇದು ಅನ್ಸುತ್ತೆ. ಸರಿಯಾಗಿ ಹೇಳಿದೆ ಸುಹಾಸ. ನರಹರಿ, ನಿಮ್ಮ ಬಾಸ್ಗೆ ಏನಂದ್ರೆ ಇಷ್ಟ? ಅತ್ತೆ, ಅವನು ಒಂದು ಟೇಸ್ಟ್ ಇಲ್ಲದೆ ಇರೋನು, ಒಂಥರ ವಿಚಿತ್ರ ಮನುಷ್ಯ. ಕೈಗೇನಾದ್ರು ಮಾವಿನ ಹಣ್ಣು ವಾಟೆ ಕೊಟ್ಬಿಟ್ರೆ ಬೆಳಗಿನ ಸಂಜೆವರೆಗೂ ಅದನ್ನೇ ನೆಕ್ತಾ ಕೂತಿರೋದು, ಅಷ್ಟೇ ಅವ್ನ ಕೆಲಸ. ಮಾವಿನ ಹಣ್ಣು, ಮ್ಯಾಜಿಕ್ ಹಣ್ಣು. ಮಾವಿನ ಹಣ್ಣು ಎಲ್ಲಿದ್ಯಪ್ಪ? ಅಯ್ಯಯ್ಯೋ ಇದೇನಪ್ಪ, ಒಂದ್ ಮರದಲ್ಲೂ ಮಾವಿನ ಹಣ್ಣ ಇಲ್ಲ. ಗಣೇಶ ಗಣೇಶ ಪ್ಲೀಸ್ ಮಾವಿನ ಹಣ್ಣು ಬರ ಮಾಡಪ್ಪ, ಇಲ್ಲ ಅಂದ್ರೆ ದೊಡ್ಡಪ್ಪನ ಕೆಲಸ ಹೊಟ್ಟು ಬಿಡುತ್ತಂತೆ. ಪ್ಲೀಸ್ ಗಣೇಶ. ಮ್ಯಾಂಗೋನ ಮ್ಯಾಜಿಕ್ ಮಾಡಿದ್ದಾಯ್ತು, ಈಗ ಇದನ್ನ ಹೇಗೆ ಒಳಗ್ ತಗೊಂಡು ಹೋಗೋದು? ನಾನ್ ಬೇರೆ ಪುಟ್ಟೋಳು, ನನ್ನ ಕೈಯಲ್ಲಾಗಲ್ಲ. ಏನ್ ಮಾಡೋದೀಗ? ಜಿಲೇಬಿ ಆಂಟಿ ಇಲ್ಲೇ ಇದ್ದಾರೆ. ಜಿಲೇಬಿ ಆಂಟಿ, ಜಿಲೇಬಿ ಆಂಟಿ, ಏ ಜಿಲೇಬಿ ಆಂಟಿ, ಜಿಲೇಬಿ ಆಂಟಿ, ಜಿಲೇಬಿ ಆಂಟಿ, ಜಿಲೇಬಿ ಆಂಟಿ, ಜಿಲೇಬಿ ಆಂಟಿ, ಆಂಟಿ, ಯಾ ಆಂಟಿ. ತೂ ನಿಮ್ ಕೆಲ್ಸದಲ್ವಾ ಆಂಟಿ? ಏ ಆಂಟಿ, ಈ ಕಡೆ ತಿರುಗ್ ನೋಡಿ. ಏನಪ್ಪ ಮಾಡ್ಲಿ? ಆಂಟಿ ಬೇರೆ ನಮ್ ಕೂಗೋದ್ ಕೇಳಿಸ್ತಾ ಇಲ್ಲ. ಏನ್ ಮಾಡ್ಲಿ? ಐಡಿಯಾ. ಪರ್ಕೆ ಪರ್ಕೆ, ಪ್ಲೀಸ್ ನೀನ್ ಇಲ್ಲಿಗೆ ಬಾ. ಪ್ಲೀಸ್ ಪ್ಲೀಸ್ ನೀನ್ ಇಲ್ಲಿಗೆ ಬಾ. ಏನಪ್ಪ ಇದು? ನಿಜವಾಗ್ಲೂ ಇದು ಜೈ ಕರ್ನಾಟಕದ ಕೆಲಸ. ಜೈ ಕರ್ನಾಟಕ, ಜೈ ಕರ್ನಾಟಕ. ಏನ್ ಮಾಡಕ್ ಹೋಗ್ತಿದಾರೆ ಇವತ್ತು ಇವರು? ಇದೇನಪ್ಪ ಇದು? ಮಾವಿನ ಹಣ್ಣು ಕಾಲನೇ ಅಲ್ಲ. ಇಷ್ಟೊಂದು ಮಾವಿನ ಹಣ್ಣು ಇಲ್ಲೇ ಹೇಗ್ ಬಂತು? ಅಂದ್ರೆ ಇದು ಜೈ ಕರ್ನಾಟಕ ಕೆಲ್ಸನೇ, ಅನುಮಾನನೇ ಇಲ್ಲ. ಮಾವಿನ ಹಣ್ಣು ಗಮ್ ಅಂತ ಇದೆ. ಈ
ಕಾಲದಲ್ಲೂ ಮಾವಿನ ಹಣ್ಣ. ಎಷ್ಟ್ ಚೆನ್ನಾಗಿದೆ ಎಲ್ಲ ಹಣ್ಣು. ಥ್ಯಾಂಕ್ಸ್ ಗಣೇಶ. ಈ ಅಂಜಲಿ ಎಲ್ಲಿ ಹೋದ್ಲೋ ಏನೋ, ಮಾವಿನ ಹಣ್ಣು ನಂಬ್ಕೊಂಡು ಹೋದ್ಲು. ಇಲ್ಲಿ ನೋಡಿದ್ರೆ ದೊಡ್ಡಪ್ಪನ ಮುಖನೇ ಹುಳಿ ಮಾವಿನಕಾಯಿ ಥರ ಆಗೋಗಿದೆ. ಲಡ್ಡು, ನನಗೆ ಹುಳಿ ಮಾವಿನ ಹಣ್ಣು ಅಂತ ರೇಗಿಸ್ತೀನೋ? ನಾವು ಕಾಲ ಕಲಿತಾ ಇಲ್ಲ ಅಂತ ನಾನು ಟೆನ್ಷನಲ್ಲಿದ್ದರೆ ರೇಗಿಸ್ತೇನೆ ನನಗೆ. ದೊಡ್ಡಪ್ಪ, ನಾನು ನಿಮ್ಮನ್ನು ರೇಗಿಸ್ತೀನಾ? ಖರ್ಚು ಮಾಡಿ ಕೊಡ್ತೇನೆ. ನನಗೆ ಇಡಿಯಟ್ ಕಷ್ಟದಲ್ಲಿ ಒತ್ತಾಡ್ತಾ ಇದ್ದೀನಿ ನಾನು. 4 ದೊಡ್ಡ ಅಂದರೆ ಸೋಡೋಗಿ ವಾಟೆ ಆಗ್ಬಿಡಬೇಕು. ಎಲ್ರು ಇಲ್ಲಿ ನೋಡಿ ಏನ್ ತಂದಿದ್ದೀನಿ ಅಂತ. ಜಿಲೇಬಿ ಎಲ್ಲಿಂದ ತಂದೆ ಮಾವಿನ ಹಣ್ಣು? ನಮ್ಮನೆ ತೋಟದಲ್ಲಿ. ಅಯ್ಯೋ, ನಮ್ಮನೆ ತೋಟದಲ್ಲಿ ಮಾವಿನ ಮರ ಇರೋದೇ ನಂಗೆ ನೆನಪಿಲ್ಲ ನೋಡು. ಕೊಡು ಕೊಡು, ಇಲ್ಲಿ ಕೊಡು. ನಾನ್ ತಂದಿರೋದ್ ನಿಮಗ್ ಕೊಡಕ್ಕಲ್ಲ. ಕೊಡೆ, ಏನ್ ತಮಾಷೆ ಮಾಡ್ಬೇಡ, ಕೊಡೆ ಒಂದೆರಡು. ಅದಕ್ಕೆ ಎಷ್ಟು ಒಳ್ಳೆ ಪರಿಮಳ ನೋಡಿ. ಬೇಕಾದ್ರೆ ನೋಡಿ. ಆಟಾಡಕ್ಕೆ ಹೋದಾಗ ಎಷ್ಟೊಂದು ಸತಿ ನೋಡಿದ್ದೀನಿ, ಆ ಮರದಲ್ಲಿ ಒಂದು ಹಣ್ಣು ಇರಲಿಲ್ಲ. ಆದರೆ ಈಗ ಏಕದಮ್ ಎಷ್ಟೊಂದು ಹಣ್ಣು ಹೇಗೆ ಬಂತು? ಎಲ್ಲಿಂದ ಬಂತು? ದೊಡ್ಡಪ್ಪಂಗೆ ಹೋಗ್ಸರ ಗಣೇಶನ್ ಕೇಳ್ಕೊಂಡು ತರ್ಸಿರೋದು. ಅಂದ್ರೆ ಇದೆಲ್ಲ ಮ್ಯಾಜಿಕ್ ಮ್ಯಾಂಗೋಸಾ? ಮ್ಯಾಜಿಕ್ ಮ್ಯಾಂಗೋಸ್. ಲಡ್ಡೋಣ ಜಾಸ್ತಿ ಹೊಸ್ಕೋ. ನಿಂಗೂ ಮಾವಿನ ಹಣ್ಣು ತಿನ್ಬೇಕು ಅನಿಸ್ತಾ ಇದೆಯಾ? ಇದೆಲ್ಲ ತಿನ್ನೋಂಗಿಲ್ಲ. ದೊಡ್ಡಪ್ಪ ಬಾಸ್ತಿ ಕೊಡ್ಬೇಕು. ಹೋಗೋ ಹೇಳು. ಹೇಳು ಹೇಳು ಡುಮ್ಮಣ್ಣ ಹೇಳು. ಎಷ್ಟು ಚೆನ್ನಾಗಿ ಮಾಗಿದಾವೆ. ಮರದಲ್ಲೇ ಹಣ್ಣಾಗಿರೋ ತರ ಇದೆ. ಹೌದು ಕಣೆ ಜಿಲೇಬಿ. ಅಲ್ಲ, ಮರದಿಂದ ಕೆಳಗ್ ಬಿದ್ದಿರೋ ಹಣ್ಣಾದ್ರೂ ಒಂದ್ ಸ್ವಲ್ಪನೂ ಹಾಳಾಗಿಲ್ಲ. ಮೂಗೆ ಒಡೆದೋಗುವಷ್ಟು ಒಳ್ಳೆ ವಾಸನೆ ಬರ್ತಿದೆ. ಹಾ, ಘಮ್ ಅಂತಿದೆ. ಬಾಬಾ, ಇಲ್ಲಿ ಯಾರಿಗೂ ನನ್ನ ಕೆಲಸ ಹೋಗ್ತಾ ಇರೋದ್ರ ಬಗ್ಗೆ ಯೋಚನೆ ಇಲ್ಲ. ಸೀರಿಯಸ್ನೆಸ್. ಆ ಮಾವಿನ ಹಣ್ಣೆ ತೋರ್ದಾಗೋಯ್ತು. ಅದೇನು ಮೇಲಿಂದ ಉದ್ರಿದ್ಯಾ? ದೊಡ್ಡಪ್ಪ, ಏನಾ ಈ ಮ್ಯಾಂಗೋಸ್ನ ನಿಮ್ಮ ಬಾಸಿಗೆ ಯಾಕೆ ಕೊಡಬಾರ್ದು? ಯಾಕೆ? ಮ್ಯಾಂಗೋ ಕಟ್ಟು ಮಂಗನಾಗಕ್ಕ ನಿನ್ಗೆ ಯಾಕೆ ಅದಲ್ಲ? ಪ್ರತಿಷ್ಠೆ ಮುಂಡದು ಬಂದ್ಬಿಟ್ಟು ಆ ದೊಡ್ಡದಾಗ ನನಗೆ ಹೇಳೋದಕ್ಕೆ.
ಏನಂದೆ ನಮ್ಮ ಬಾಸ್ಗೆ ಮ್ಯಾಂಗೋ ತಗೊಂಡೋಗಿ ಕೊಡು ಅಂದ್ಯಾ? ಸೂಪರ್ ಐಡಿಯಾ ಲಡ್ಡು, ಸೂಪರ್ ಐಡಿಯಾ. ನಮ್ಮ ಬಾಸ್ಗೆ ಮ್ಯಾಂಗೋ ಹಣ್ಣು ಅಂದ್ರೆ ತುಂಬಾ ಇಷ್ಟ, ಸಾಯ್ತಾನವನು. ಆಕ್ಚುಲಿ ಮಾರ್ಕೆಟ್ನಲ್ಲಿ ಒಂದು ಹಣ್ಣು ಇಲ್ಲ, ಸೀಸನ್ನಿನ ಮೊದಲನೇ ಹಣ್ಣಿದು. ಇದು ನೋಡ್ತಾ ಇದ್ದಾಗೆ ಮುಂದೆ ಖುಷಿ ಆಗ್ಬಿಡ್ತಾನೆ. ವಿಶ್ವಾಸ ಕೊಡಲಿ ಕೊಡಮಾರಿ ಅತ್ತೆ ಕೊಡಿ ಹೊಡ ಕೊಡಿ ಕೊಡಲಿ ಕೊಡಲಿ. ಎಲ್ಲ ಒಬ್ಬನೇ ತಗೊಂಡು ಏನೋ ಮಾಡ್ತೀಯಾ? ರಸ ತೆಗೆದು ನಿಮಗೆ ಉಳಿ ಹಿಂಡೆ ತಲೆ ಮೇಲೆ ಹಾಕೋತೀನಿ, ಅಷ್ಟು ಗೊತ್ತಾಗಲ್ವಾ ಅತ್ತೆ? ಇದನ್ನೆಲ್ಲ ತಗೊಂಡು ಹೋಗಿ ನಮ್ಮ ಬಾಸಿಗೆ ಕೊಡ್ತೀನಿ. ಜಿಲೇಬಿ ಬೇಗ ಹೋಗೊಂದು ಬ್ಯಾಗ್ ತಗೊಂಬರೆ. ಹಾ ಸರಿ. ನರಹರಿ ನನಗೂ ಒಂದು 4 ಕೊಟ್ಟೋಗ. ಅಯ್ಯೋ ಸಾಕು ಸುಮ್ಮನೆ ಇರತ್ತೆ. ಹುಡ್ದಾಗಿಂದ ಮಾವಿನ ನೋಡ್ತಾ ಇರೋದಾಗ ಆಡ್ತಿದ್ರಲ್ಲ. ನರಹರಿ ಅಣ್ಣ ತೋಳಿ ಚೀಲಕ್ಕೆ ಹಾಕಿ ಬೇಗ ಬೇಗ ಹಿಡ್ಕೊಳ್ಳಿ ಹಂಗೆ. ಇಲ್ಲ ಅಂದ್ರೆ ಈ ಮನೇಲಿ ಇರೋರು ಒಬ್ರು ಕೆಟ್ಟ ದೃಷ್ಟಿ ಇದ್ರ ಮೇಲೆ ಬಿದ್ದು ಎಲ್ಲ ಹಣ್ಣು ಕೊಳ್ತೋಗತ್ತೆ. ಒಳ್ಳೇದಪ್ಪ. ನರಹರಿ ನೀನು ಅಲ್ಲಿ ಇಲ್ಲಿ ಎಲ್ಲೂ ನಿಂತ್ಕೊಳ್ದೆ ಸೀದಾ ನಿಮ್ಮ ಬಾಸ್ ಮನೆಗೆ ಹೋಗು. ಅವ್ರಿಗೆ ಮಾವನ ನೋಡಿದ ತಕ್ಷಣ ಎಲ್ಲ ಮರ್ತ್ಬಿಟ್ಟು ನಿನ್ನ ಕ್ಷಮಿಸ್ಬಿಡ್ತಾರೆ ಕಣೋ. ಬಾಯಿ ಹರಕೆಯಿಂದ ಅಷ್ಟಾದ್ರೆ ಸಾಕಮ್ಮ. ಒಂದ್ ವೇಳೆ ಕ್ಷಮಿಸದೇ ಇದ್ರೆ ಅತ್ತೆ ಹೋಗಕ್ ಮುಂಚೆ ನಾಶ್ ಬಾಯಿ ಹಾಕ್ಬೇಡ, ಸ್ಟೆಪ್ಪಿಗೆ ನಿಂತ್ಕೋ. ಆ ಬಾಸ್ ಕ್ಷಮಿಸಿಲ್ಲ ಅಂದ್ರೆ ಸೀದಾ ಹಿಮಾಲಯಕ್ಕೆ ಹೋಗ್ತೀನಿ. ರೀ, ನೀವು ಕೆಟ್ಟದ ಯೋಚನೆ ಮಾಡ್ಕೊಂಡು ಮುಖ ಗಂಟು ಹಾಕೊಂಡು ಹೋಗ್ಬೇಡಿ. ನಗ್ನಗ್ತಾ ಸಂತೋಷವಾಗಿ ಹೋಗ್ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ನಾನಿನ್ ಬರ್ತೀನಮ್ಮ. ಬನ್ನಿ ಎಲ್ಲರೂ ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಮನೇಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ದ. ಬನ್ನಿ ಬನ್ನಿ. ಥ್ಯಾಂಕ್ ಯು ಅಂಜಲಿ. ಲಡ್ಡು ಅಣ್ಣ, ನಾನು ಮ್ಯಾಜಿಕ್ ಮ್ಯಾಂಗೋಸು ತಂದಿದ್ದು ಎಲ್ಲಾರ್ಗೂ ಖುಷಿಯಾಗಿದೆ ಅನ್ಸುತ್ತೆ. ಅಂಜಲಿ ಎಲ್ರಿಗೂ ಖುಷಿ ಆಗಿದೆ, ಆದ್ರೆ ಪಿಚಾಚಿ ಅಜ್ಜಿ ಹೇಳ್ದಂಗೆ ಕೆಲಸ ಆಗಲಿಲ್ಲ ಅಂದ್ರೆ ಸುಮ್ಮನಿರೋ ಲಡ್ಡು ಅಣ್ಣ, ಅಂತದ್ದು ಏನೂ ಆಗಲ್ಲ. ಗಣೇಶ ಬಾಸ್ ಮನೇಲಿ ಮಾವನ ಸ್ಮೆಲ್ ಮಾಡಿದ್ದವರೆಲ್ಲ ಮಾಡೋದೆಲ್ಲ ಮಾಡ್ತಿದ್ದಲ್ಲಪ್ಪ. ಪ್ಲೀಸ್ ಗಣೇಶ ಪ್ಲೀಸ್. ನೀನೆಷ್ಟು ಒಳ್ಳೆಯವಳು ಅಂಜಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಜ್ಜಿ ಪೂಜೆ ಮಾಡ್ತಾರಂತೆ, ಸಖತ್ ಪ್ರಸಾದ ಸಿಗುತ್ತೆ. ಬಾ ಬಾ ಹೋಗೋಣ, ಬಾ ಬಾ. ಹಾಕೋ ಎದ್ಗಳಿಗೇನೆ ಚೆನ್ನಾಗಿಲ್ಲ ಇವತ್ತು, ಎಲ್ಲ ಕೆಲಸನೂ ಎಡ್ಬಿಟ್ಟು. ಇಲ್ಲಿ ನೋಡಿದ್ರೆ ಒಂದು ಆಟೋ ಸಿಗ್ತಾ ಇಲ್ಲ, ಒಂದು ಟ್ಯಾಕ್ಸಿ ಸಿಗ್ತಾ ಇಲ್ಲ. ಕಾರ್ ಇದ್ರು ಕಾರ್ ತೊಗೊಂಡು ಹೋಗಿಲ್ಲ ಬಾಸ್ ಮನೆಗೆ. ನಾನೇನಾರು ಕಾರ್ ತೊಗೊಂಡಿದ್ದೀನಿ ಅಂತ ಅವನು ಗೊತ್ತಾದ್ರೆ ಹೆವಿ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಲ್ಲ, ಎಲ್ಲ ಬಾಸ್ಗಳು ಇದೇ ಥರನೋ ಅಥವಾ ನಮ್ಮ ಬಾಸ್ ಹೀಗೋ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಬಾಸ್ಗಳು ನಮ್ಮಂಥವ್ರನ್ನ ಯಾಕೆ ಕೇವಲವಾಗಿ ನೋಡ್ಕೊತಾರೆ? ಅವರು ಇದೇ ಥರ ಬೆಳೆದಿದ್ದು ಅನ್ನೋದು ಮರ್ತೇ ಬಿಡ್ತಾರೆ ಅನ್ಸುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ನನಗೂ ಒಳ್ಳೆ ಟೈಮ್ ಬರುತ್ತೆ. ನನಗೆ ಬರಲಿಲ್ಲ ಅಂದರೂ ಅವ್ರಿಗಂತೂ ಟೈಮ್ ಚೇಂಜ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಷ್ಟೇಟಾಗಿ ಒಬ್ಬೊಬ್ಬನೇ ಏನೇನೋ ಮಾತಾಡ್ತಾ ಇಲ್ಲಪ್ಪ. ಹರಿ ಕೂಲ್ ಕೂಲ್. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲ ಹೊರಟಿರೋಗಿದೆ. ಹೌದು, ಹಿಮಾಲಯಕ್ಕೆ ತಪಸ್ ಮಾಡಕ್ಕೆ ಹೊರಟಿದ್ದೀನಿ. ಇದೊಳ್ಳೆ ಕತೆ ಆಯ್ತಲ್ರಿ. ನಿಮ್ಗೆ ಯಾಕೆ ಈ ಕೆಟ್ಟ ಕುತೂಹಲ? ನಿಮ್ಗೇನೋ ಒಂದು ವಿಷಯ ಕೇಳಬೇಕಾಗಿತ್ತು. ಏನು ಕೇಳಬೇಕು? ನಾನು ಯಾಕೆ ನಿಮ್ ಸಿಟ್ಟು ಮಾಡ್ಕೋಬೇಡಿ ಸರ್, ನಾನು ನಿಮ್ಮ ಬೀದಿಲೇ ಇರೋದು. ನನ್ನ ಹೆಸರು ಶ್ರೀನಾಥ ಅಂತ. ಎಲ್ಲರೂ ಪ್ರೀತಿಯಿಂದ ಅಭಿಮಾನದಿಂದ ಪ್ರಣಯ ರಾಜ ಅಂತಾರೆ. ಏನೋ ಎಡವಟ್ಟಾಗಿದೆ ಅಂತಿದ್ರೆ? ಹೌದು, ಎಡವಟ್ಟು ಇನ್ಮೇಲೆ ಎಡವಟ್ಟು ಆಗ್ತಾನೇ ಇದೆ. ನಾನು ಕೆಲಸ ಮಾಡೋದು ಎಡವಟ್ಟು ಕಂಪ್ನಿಲಿ. ನಮ್ಮ ಬಾಸು ದೊಡ್ಡ ಎಡವಟ್ಟು, ಯಥಾ ಬಾಸು ತಥಾ ಎಂಪ್ಲಾಯ್ಸು. ಏನೀಗ ನೀವು ರಿಪೇರಿ ಮಾಡ್ತೀರಾ? ನಿಮ್ಗೆ ಯಾಕ್ರಿ ಇದೆಲ್ಲ? ಆಗಲ್ಲ ಸರ್, ಈ ಎಡವಟ್ಟುಗಳಿಗೆ ನೀವಿದ್ದೀರಲ್ಲ. ಅಲ್ಲ ಸರ್, ನೀವಿದ್ದೀರಲ್ಲ ಬೂತ್ ಬಂಗ್ಲೆ, ಇದಕ್ಕೆಲ್ಲ ಅದೇ ಕಾರಣ ಇರ್ಬೋದಲ್ವಾ? ನಮ್ಗೇನ್ರಿ ಗೊತ್ತು, ನಾವಿರೋದು ಬಾಡಿಗೆ ಮನೆಯಲ್ಲಿ. ಅಂದ್ರೆ ಸರ್, ನೀವಿರೋ ಮನೆಯಲ್ಲಿ ಭೂತ ಐತೆ. ಏಯ್, ನೀನು ಮಾಡೋಕೆ ಬೇರೆ ಕೆಲಸ ಇಲ್ವೇನೋ? ನನ್ನನ್ನೇ ಹಾಲು ಕುಡಿಯೋ ಮಗು ಅಂತ ತಿಳ್ಕೊಂಡಿದ್ಯಾ ಭೂತ ಪ್ರೇತ ಅಂತ ಹೆದರ್ಸೋಕೆ?
ನೋಡೋ, ಯಾವ ಭೂತ ಆದ್ರೂ ಸರಿ ನಾನು ಒಂದು ಕೂಗು ಹಾಕಿದ್ರೆ ಸಾಕು ಓಡೋಗುತ್ತೆ, ಗೊತ್ತಾ? ನಿನ್ನಂತ ಹೆದರ್ಸೋ ಜನನ್ನ ಸುಮ್ಮನೆ ಬಿಡಬಾರ್ದು. ಮೌಢ್ಯ ನಿಷೇಧ ಕಾನೂನು ಮಾಡಿ ಲೈಫ್ ಲಾಂಗ್ ಜೈಲಲ್ಲಿ ಇರೋ ಹಾಗೆ ಮಾಡ್ಬೇಕು. ಹುಚ್ಚರ ಬೀದ್ ಬೀದಿಲಿ ಕಲ್ಲು ಹೊಡಿಬೇಕು, ಆ ತರ ಮಾಡ್ಬೇಕು. ನನ್ಗೆ ಹೆದರ್ಸ್ತೀನ ರೇ, ಹೆದರ್ಸ್ತ್ಯಾ? ಸುಮ್ಮನೆ ಬಿಡಲ್ಲ, ಪೊಲೀಸ್ ಹಿಡ್ಕೊಟ್ಬಿಡ್ತೀನಿ ನಿನ್ಗೆ. ಏ ಸ್ವಾಮಿ, ಈಗಾಗಲೇ ಭೂತ ನಿಮ್ಮ ಅರ್ಧ ಮೈ ಅಟ್ಕಾಸ್ಕೊಂಡೈತೆ. ನೋಡ್ತಾ ಇರಿ ನಿಮ್ಗೆ ಎಂತ ಗತಿ ಬರುತ್ತೆ ಅಂತ. ಪೂರ್ತಿ ಹುಚ್ಚಿಡ್ದು ಹಿಮಾಲಯ ಅಲ್ಲ ಅಂಡಮಾನ್ ಕೂಡ ಬಿಡ್ತೀರಾ. ನನಗೆ ಹೆದರ್ಸ್ತೇನಾ? ಹಾರರ್ ಸಿನಿಮಾ ನೋಡ್ಕೊಂಡು ಮಧ್ಯರಾತ್ರಿ ರೋಡಲ್ಲಿ ಒಬ್ಬೊಬ್ಬನೇ ಓಡಾಡ್ತಾ ಇದ್ದವ್ ನಾನು. ಬಾಸ್ ಅನ್ನೋ ನಮ್ಮ ದೊಡ್ಡ ಭೂತಕ್ಕೆ ಹೆದರ್ಲಿಲ್ಲ ನಾನು. ಇನ್ನು ಸಣ್ಣ ಪುಟ್ಟ ಭೂತಕ್ಕೆ ಹೆದರ್ತೀನೇನೋ? ಅದು ಯಾವ ಭೂತ ಬರ್ತೋ ಬರಲಿ, ನಾನು ಯಾವುದಕ್ಕೆ ಹೆದರಲ್ಲ, ಗೊತ್ತೇನಾ? ಅಯ್ಯ ಅಲ್ಲಿ ಕಾಣಿಸ್ಕೋಬೇಕಲ್ಲ. ಮೂಡೆಲ್ಲ ಹಾಳು ಮಾಡ್ಬಿಟ್ಟ. ಬಾಯಿಗೆ ಬಂದಿದ್ದೆ ಮಾತಾಡ್ತಾನೆ. ಫ್ರಸ್ಟ್ರೇಷನ್ ಜೊತೆ ಟೆನ್ಷನ್ ಬೇರೆ. ಹುಷ್ ಅಂತ ಸಿನಿಮಾನ 10 ಸರಿ ನೋಡ್ದೋ ನಾನು. ಆಗ್ಲೇ ಭಯ ಆಗ್ಲಿಲ್ಲ, ಈಗ ಭಯನ? ಕೂಲ್ ನರಹರಿ, ಕೂಲ್. ಫ್ರಸ್ಟ್ರೇಷನ್. ತಿಂಡಿ ಇದೆ, ಲಡ್ಡು ಮಾತ್ರ ಇಲ್ಲ. ದೇವ್ರೆ, ನಮ್ಮ ನರಹರಿ ಕೆಲಸ ಉಳಿಸ್ಕೊಡಪ್ಪ. ನಿನಗೆ ಕೊಬ್ಬರಿ ಮಿಠಾಯಿ ನೈವೇದ್ಯ ಮಾಡ್ತೀನಿ. ಅಯ್ಯ, ಹೌದಾ? ನಂಗೂ ಕೊಬ್ಬರಿ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ. ದೇವ್ರೆ, ನಿಂಗೂ ಕೊಬ್ಬರಿ ಮಿಠಾಯಿ ಕೊಡ್ತಾರಲ್ವಾ, ಅದರಲ್ಲಿ ನಂಗೂ ಒಂದ್ ಸ್ವಲ್ಪ ಕೊಡ್ತೀಯಾ? ನೀನ್ ದೇವ್ರಲ್ವಾ, ಕೊಟ್ಟೆ ಕೊಡ್ತೀಯಾ? ಹೇಗಾದರೂ ಮಾಡಿ ನನ್ನ ಮಗನ ಕೆಲಸಕ್ಕೆ ಕಲ್ಲು ಬೀಳ್ದೆ ಇರೋಕೆ ನೋಡ್ಕೊಪ್ಪ. ಹೌದು ಗಣೇಶ, ನಾನು ಮ್ಯಾಜಿಕ್ ಆಗಿ ದೊಡ್ಡಪ್ಪನ ಕೆಲಸ ಹೋಗದೆ ಇರೋ ತರ ನೋಡ್ಕೋ. ಏನ್ ಮಾಡ್ತಿದ್ಯಾ? ಪೂಜೆಗಿಂತ ಮುಂಚೆ ಪ್ರಸಾದ ಮುಟ್ಬಾರ್ದು, ಗೊತ್ತಿಲ್ವಾ? ನಾನು ಕಳ್ಳಿ ಅಲ್ಲ, ಅಮ್ಮ ಪೂಜೆ ಮಾಡಿದಾಗ ಪೂಜೆಗಿಂತ ಮೊದಲು ತಿನ್ಬಿಡ್ತಿದ್ದೆ. ನಿನಗೆ ಯಾವಾಗಲೂ ತಿನ್ನೋದ್ರ ಮೇಲೆ ಕಣ್ಣು. ದೊಡ್ಡ ತಿಂಡಿ ಕೊಟ್ಟು ನೀನು ಸುಮ್ಮನೆ ಕೈ ಮುಕ್ಕೊಂಡು ಕೂತ್ಕೋ. ದೊಡ್ಡಪ್ಪಂಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊ. ಗಣೇಶ ಪ್ಲೀಸ್ ದೊಡ್ಡಪ್ಪನ ಕೆಲಸ ಇಡ್ಸಪ್ಪ. ಅಜ್ಜಿ, ಗಣೇಶಂಗೆ ಹೇಳಿದ್ದೀನಿ ದೊಡ್ಡಪ್ಪನ ಕೆಲಸ ಇಡ್ಸು ಅಂತ. ನಂಗೂ ಒಂದು ಸ್ವಲ್ಪ ಸ್ವೀಟ್ ಕೊಡಬೇಕು, ಆಯ್ತಾ? ಗಣೇಶಪ್ಪ, ನರಹರಿ ಕೆಲಸ ಹೋಗ್ದಿರಂಗೆ ಮಾಡಪ್ಪ. ಅವನಿಗೇನ ಕೆಲಸ ಹೋಯ್ತು ಅಂದರೆ ನಾವೆಲ್ಲ ಹೊಟ್ಟೆಗೆ ಹಿಟ್ಟಿಲ್ದೆ ಬೀದಿ ಪಾಲಾಗ್ಬಿಡ್ತೀವಿ. ಹಾಗೆ ಇಷ್ಟೊತ್ತು ಏನು ಮಾಡ್ತಾ ಇದ್ದೆ? ದೇವ್ರ ಪೂಜೆಗಿಂತ ದೊಡ್ಡ ಕೆಲಸ ನಿನ್ಗೇನಿತ್ತು? ಅದಕ್ಕೆ ಅಡುಗೆ ಮನೆನ ಜಿಲೇಬಿ ತಿಪ್ಪೆ ಮಾಡಿದ್ಲು, ಅದನ್ನೆಲ್ಲ ಕ್ಲೀನ್ ಮಾಡಿ ಬಂದೆ. ಅಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪ, ದೇವ್ರ ಮುಂದೆ ಇಷ್ಟು ಸುಳ್ಳು ಹೇಳ್ತಾರೆ. ಏನೋ ಕತ್ತಿನ ಬಂದಿದ್ದಾರೆ. ಲಡ್ಡುನ ಕತ್ತಿದ್ರೆ ಅವ್ ಅವ್ ಅಂತ ತೆಗ್ ಬರುತ್ತೆ, ಅವಾಗ ಗೊತ್ತಾಗತ್ತ ಕತ್ತಿಂದಿದ್ ಮಜಾ.
ಯಾಕೋ ಹೊಟ್ಟೆಲಿ ಒಂಥರ ಆಗ್ತಾ ಇದೆಯಲ್ಲಪ್ಪ. ಅಯ್ಯೋ ಗುಳುಗುಳು 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 ಅಂತ ಓಡಾಡ್ತಾ ಇದೆಯಲ್ಲಪ್ಪ, ಏನಿದು? ದೊಡ್ಡಣ್ಣ ನೋಡ್ಯಾ ಪಿಜ್ಜಾ ಜಾವು ಅಂತಿದ್ದಾರೆ.